ಅದು ಮಕ್ಕಳು ಆ ಮಟ್ಟಕ್ಕೆ ಬಿಡ್ತಾ ಇದ್ದೀರಾ. ಅದಕ್ಕೆ ಕೆಲವರೆಲ್ಲ ನ್ಯೂಸ್ ಪೇಪರ್ ಕ್ಲೋಸ್ ಮಾಡ್ಕೊಂಡವ್ರೆ, ಅಂದರೆ ಆ ಇಮೇಜ್ ಪಿಕ್ಚರ್ ಯಾರು ಕಾಪಿ ಮಾಡಬಾರ್ದು ಅಂತೇಳಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಒಳ್ಳೆಯದು, ಭಾಳ ಖುಷಿ ಆಯಿತು. ನಾನು ಸ್ವಲ್ಪ ಕೋರ್ಟ್ಗೆ ಹೋಗ್ಬೇಕಾಗೋದ್ರಿಂದ ಅರ್ಜೆಂಟ್ ಹೋಗ್ಬೇಕಿತ್ತು, ಬಟ್ ಇನ್ನೂ ವಿಸಿಟ್ ಮಾಡಲೇಬೇಕು ಅಂತೇಳಿ ನಾನು ಬಂದೆ. ಭಾಳ ಖುಷಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ತಂದು ನಿಮ್ಮೆಲ್ಲ ನೋಡಿ, ನಿಮ್ಮ ಚಿತ್ರಕಲೆಯನ್ನೆಲ್ಲ ನೋಡಿ. ನನಗೂ ಭಾಳ ಇಷ್ಟ ಡ್ರಾಯಿಂಗ್ ಅಂತ ಹೇಳಿದ್ರೆ. ಈ ಡ್ರಾಯಿಂಗ್ ಮಾಡೋದ್ರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ನಮಗೇನು ಸ್ಟ್ರೆಸ್ ಇರುತ್ತಲ್ಲ, ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಎಲ್ಲರೂ. ಎಸ್ಪೆಷಲಿ ಮಕ್ಕಳನ್ನ ಮಾಡಲೇಬೇಕು. ಈಗ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಡ್ರಾಯಿಂಗ್ ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಹಂಗಲ್ಲ, ಅದು ನೀವು ಡ್ರಾಯಿಂಗ್ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಈ ಕಾನ್ಸಂಟ್ರೇಷನ್ ನಿಮಗೆ ರೆಗ್ಯುಲರ್ ಓದಬೇಕಾದ್ರೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಡ್ರಾಯಿಂಗ್ ಬಂದು ಟೈಮ್ ವೇಸ್ಟ್ ಅನ್ಕೋಬೇಡಿ, ಪ್ರಾಕ್ಟೀಸ್ ಮಾಡಿ. ಇದೊಂದು ಒಳ್ಳೆಯ ಫ್ಯೂಚರ್ ಇದೆ, ಮುಂದೆ ಒಳ್ಳೊಳ್ಳೆ ಆರ್ಟಿಸ್ಟ್ ಆಗ್ಬೋದು. ಮೊದಲನೇ ಬಾರಿ ನಮ್ಮ ಕೃಷ್ಣ ಅವರು ಬಂದು ಕೇಳಿದಾಗ ನಮಗೆ ಚಿತ್ರಕಲಾದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಮಕ್ಕಳ ಕೈಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಮೊದಲನೇ ಮಾತು ಖಂಡಿತ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಮಾಡ್ತೀನಿ ಮಾತು. ನಾನು ಬೆಳಗ್ಗೆನೆಲ್ಲ ಕರಿತಾ ಇದ್ದಾರೆ ಫೋನ್ ಮಾಡಿ, ಸರ್ ಲೇಟ್ ಆಗ್ತಿದೆ ಬನ್ನಿ ಅಂತ. ಬರೋಕ್ಕಾಗಿಲ್ಲ. ಈಗ ಬಂದ ತಕ್ಷಣ ನಾನು ಮೊದಲನೇ ಕೃಷ್ಣ ಇವ್ರಿಗೆ, ಸರ್ ಎಲ್ಲಿ ನೋಡ್ಬೇಕು ಪೇಂಟಿಂಗ್ಸ್ ಕೊಡಿ ಅಂತ. ಈಗ ತಗೊಂಡು ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೆರಿ ನೈಸ್, ವೆರಿ ಬ್ಯೂಟಿಫುಲ್, ವೆರಿ ಥಾಟ್ಫುಲ್. ತುಂಬ ಯೋಚನೆ ಮಾಡಿ ಪರಿಸರದ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಅಂತ ತೋರಿಸ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಕೈಲಾದಂಥ ಕೆಲಸಗಳು, ಅಟ್ಲೀಸ್ಟ್ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ. ನೋಡಿ, ನಾವೇ ಅನಿವಾರ್ಯ, ಬೇರೆ ದಾರಿನೇ ಇಲ್ಲ, ನೀರು ಕುಡಿಲೇಬೇಕು, ಬಳಸ್ತಾನೇ ಇದೀವಿ ಡೈಲಿ. ಎಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಕಡೆಯಿಂದಾದರೂ ಈ ಬಳಕೆ ಎಲ್ಲ ಕಡಿಮೆ ಆಗಲಿ, ಲೋಟಗಳನ್ನೇ ಯೂಸ್ ಮಾಡಿ, ಬಾಟ್ಲಿಗಳು ತೊಗೊಂಬನ್ನಿ ಮನೆಯಿಂದ, ಕವರ್ಗಳು, ಪ್ಲಾಸ್ಟಿಕ್ ಕವರ್ಗಳು ಯೂಸ್ ಮಾಡೋದು ಕಡಿಮೆ ಮಾಡಿ. ಈಗ ನೀವೇ ನೋಡಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಹೋಗ್ತಾ ಎಲ್ಲಾದ್ರೂ ಪಂಚಾಯತಿಗಳಲ್ಲಿ ಒಂದು ಕಡೆ ಒಂದು ಗುಡ್ಡೆ ಹಾಕಿರ್ತಾರೆ, ಹೌದಾ? ಅದು ಮುಂಚೆ ಏನಾಗ್ತಾ ಇತ್ತು, ತಿಪ್ಪೆಗುಂಡಿ ಅಂತ ಹಾಕ್ತಾ ಇದ್ರು. ಆ ಗುಡ್ಡೆ ತಗೊಂಡೋಗಿ ತಿರ್ಗಾ ವಾಪಸ್ಸು ಜಮೀನ್ಗೆ ಹಾಕ್ತಾ ಇದ್ರಿ, ಗೊಬ್ಬರ ಆಗ್ತಾ ಇತ್ತು, ಏನೋ ಮಾಡ್ಬಿಡ್ತಾ ಇದ್ರಿ. ಈಗ ಅದು ಗೊಬ್ಬರ ಆಗಕ್ಕಾಗದೇ ಇಲ್ಲ, ಹೌದಾ? ಪ್ಲಾಸ್ಟಿಕ್ ಅಲ್ವಾ, ಹಸುಗಳು ತಿಂತಾ ಇದ್ದಾವೆ, ಅದು ಹೊಟ್ಟೆ ಕಟ್ಟಿ ಅದು ಸಾಯ್ತಾ ಇದ್ದಾವೆ, ಹೌದಾ? ಹೌದಾನೆ? ಸೊ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಆಗ್ತಾ ಇರುವಂಥ ಗಲೀಜ್ನ ಅರ್ಧದಷ್ಟು ಕಡಿಮೆ ಮಾಡಿ. ಮನೆಯ ತಗೊಳಕಾದ್ರೆ ಕೈ ಚೀಲ ತೊಗೊಂಡೋಗಿ, ಯಾವ್ದಾದ್ರು ಒಂದು ಕೈ ಚೀಲ ತೊಗೊಂಡೋಗಿ ತರಬೇಕಾದ್ರೆ ಕವರ್ಗಳ ಬಳಕೆ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತವೆ. ಪರಿಸರಕ್ಕೆ ನೀವು ಕೊಡಬೇಕಾಗಿರುವಂಥ ಕೊಡುಗೆ ಇಷ್ಟೇ. ಅದಲ್ಲದೆ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಎಲ್ಲರೂ ಒಳ್ಳೆ ಮಟ್ಟದಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೌದಾ? ಹೌದಾ? ಎಸ್, ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಆಶೀರ್ವಾದ ಇದ್ದರೆ ಯಾವ ಸಮಸ್ಯೆ ಏನೂ ಆಗೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಕ್ಲಿಯರ್? ಕ್ಲಿಯರ್? ಮತ್ತಷ್ಟು ವಿಷಯವನ್ನು ಕೇಳಿದ್ದೀರಿ. ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕನ್ನಡಪ್ರಭ ಪತ್ರಿಕೆ ಮತ್ತು ಸುವರ್ಣ ಚಾನೆಲ್ನವರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿರಿಗನ್ನಡಂ ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳ್ಗೆ. ಎಲ್ಲರಿಗೂ ಆ ಕನ್ನಡಾಂಬೆ ಚೆನ್ನಾಗಿ ಹರಿಸಲಿ ಅಂತ ಆಶಿಸ್ತಾ, ಇವತ್ತಿನ ನೀವು ಕಾಯ್ತಾ ಇರುವಂತಹ ವಿಷಯ ಏನದು? ರಿಸಲ್ಟ್ ಬೇಕಲ್ವಾ? ಹೇಳ್ಬಿಡೋಣ, ಸಿದ್ಧ ಇದ್ದೀರಿ? 8ನೇ ತರಗತಿ ಸಮಾಧಾನಕರ ಬಹುಮಾನ ಮಾನಸ ಆರ್, KPS ಶಾಲೆ ಹಾರೋಹಳ್ಳಿ. ದಯವಿಟ್ಟು ತಹಸೀಲ್ದಾರರು ಕೊಟ್ಟು ಆಶೀರ್ವದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಹರ್ಷಿತಾ ಆರ್ ನೆಕ್ಸ್ಟ್ ಸಿದ್ಧವಾಗಿ ಅಂತ ಏನು ಘೋಷಣೆ ಮಾಡಿದ್ದು ಅದು 1,500 ಆಗಿದೆ. ಸೆಕೆಂಡ್ ಪ್ಲೇಸ್ 750 ಅಂತ ಏನು ಘೋಷಣೆ ಮಾಡಿದ್ದು ಅದು 1,000 ಆಗಿದೆ. ಥರ್ಡ್ ಪ್ಲೇಸ್ 500 ರೂಪಾಯಿ ಇದೆ. ಮಹೇಶ್ ಎಂ, ಚಿಕ್ಕಳಬಾಳು ಶಾಲೆ, ಮಹೇಶ್ ಎಂ ಕೂಡ ಬರಬೇಕು.
ದ್ವಿತೀಯ ಬಹುಮಾನವನ್ನು ಫಿದಾ ಫಾತಿಮಾ ಪ್ರಗತಿ ಶಾಲೆ ಬಂದ್ಬಿಡಿ. ಸ್ಫೂರ್ತಿ ಪ್ರಗತಿ ಶಾಲೆ ಸ್ವಲ್ಪ ಹತ್ತಿರ ಬಂದಿರಿ, ನಾವು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಕರಿತೀವಿ. ಮಹೇಶ್ ಎಂ ಬಂದ್ಬಿಡಪ್ಪ. ಹಾಂ, ಮಹೇಶ್ ಎಂಗೆ ನಮ್ಮ ಡಾಕ್ಟರ್ ಇಂದಿನ ಜಡ್ಜಸ್ ಅಲ್ಲಿ ಒಬ್ಬರಾದಂತಹ ಕಮಾರ್ ಬೇಕು. ಇನ್ನು ಸ್ಫೂರ್ತಿ ಇದು ಪ್ರಗತಿ ಶಾಲೆಯ ಮಗು ಬರಬೇಕು. ಸಮಾಧಾನಕರ ಬಹುಮಾನ ಎರಡನೇ ಬಹುಮಾನ ಲಿಖಿತ್ ಗೌಡ ಮಾಡ್ರನ್ ಶಾಲೆ. ಈ ಕಡೆ ನೋಡ್ಬಿಡ, ಟೀಚರ್ ಕಡೆ ನೋಡ, ಈ ಕಡೆ ನೋಡು. ಸ್ವಲ್ಪ ಮುಂದೆ ಬರಬೇಕು. 9ನೇ ತರಗತಿ ಮಗುವಾದಂಥ ನಯನ ಹುಸೇನ್ ಅವರು ಬಹುಮಾನವನ್ನು ನೀಡಿ ಆಶೀರ್ವದಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ. 10ನೇ ತರಗತಿಯ ಇಲ್ಲಿಗೆ ನೀಲಿ ರಮೇಶ್ ಅವರು ಬಹುಮಾನ ಕೊಟ್ಟು ಮಗುವಿಗೆ ಆಶೀರ್ವದಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಮಾಡ್ರನ್ ಶಾಲೆಯ ನಿಸರ್ಗ ಆರ್ 10ನೇ ತರಗತಿ ದ್ವಿತೀಯ ಬಹುಮಾನವನ್ನು 10ನೇ ತರಗತಿಯ ಕೊನೆ ಬಹುಮಾನ ಅಂದರೆ ಆಯ್ತಾ? ಇವತ್ತು ಕನ್ನಡಪ್ರಭ ಮತ್ತು ಸವರ್ಣ ನ್ಯೂಸ್ ಚಾನೆಲಿಂದ ಏನು ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದರೆ ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಇದು ಒಂಥರ ನಮಗೆ ಒಂದು ಪ್ರೋತ್ಸಾಹ ಇದ್ದಂತೆ, ಮತ್ತು ನೆಕ್ಸ್ಟ್ ಮಟ್ಟದಲ್ಲಿ ಹೋಗ್ತಾದಂತೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಇಂಥ ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮ ಫ್ಯೂಚರ್ ಬಿಲ್ಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಕೊಡುತ್ತೆ. ಈ ಒಂದು ಆಯೋಜನೆ ಮಾಡಿರೋದಕ್ಕೆ ನಾನು ಅವ್ರಿಗೆ ತುಂಬ ಋಣಿಯಾಗಿದ್ದೇನೆ, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಯಾವ ಶಾಲೆಯಿಂದ ಬಂದಿರೋದು? ನಾವು ಪ್ರಗತಿ ವಿದ್ಯಾನಿಕೇತನ ಹಾರೋಳ್ಳಿ. ನೀನು ಪ್ರಥಮ ಸ್ಥಾನ ಬಂದಿದೆ. ಪ್ರಥಮ ಸ್ಥಾನ ಬಂದಿರೋದಕ್ಕೆ ತುಂಬ ನಿನ್ನ ಖುಷಿ ಆಗ್ತಿದೆ. ಇದನ್ನು ನಮ್ಮ ಪ್ರಗತಿ ವಿದ್ಯಾನಿಕೇತನ ಸ್ಕೂಲ್ಗೆ ಮತ್ತು ನನ್ನ ಪೋಷಕರಿಗೆ ಎಲ್ಲ ಟೀಚರ್ಸ್ಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಹೆಸರು ಹೇಳೋದು? ನನ್ನ ಮಧುಶ್ರೀ